ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ 1 ವರ್ಷ ಆಯಿತು. ಪ್ರಿಯ ವೀಕ್ಷಕ ಬಂಧುಗಳು ಕೂಡ ಅಷ್ಟೇ ಸಹಕಾರ ಸಪೋರ್ಟ್ ಅನ್ನು ಮಾಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಆಗ್ತಾ ಇರುವಂಥದ್ದು ಲಡ್ಡುವಿನಲ್ಲಿ ದನದ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಬಳಸಿದ್ದಾರೆ ಎನ್ನುವಂಥ ವಿಚಾರ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ತಿರುಪತಿ ದೇವಸ್ಥಾನವನ್ನ ಶುದ್ಧಿಗೊಳಿಸಲಾಯಿತು. ಬನ್ನಿ ಹಾಗಾದ್ರೆ ಯಾವ ರೀತಿಯಾಗಿ ಶುದ್ಧಿಗೊಂಡಿರುವಂಥದ್ದು ಎಲ್ಲದರ ಬಗ್ಗೆ ಕಂಪ್ಲೀಟ್ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ. ತಿಮ್ಮಪ್ಪನ ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯ. ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ಸಂಕಟ ನಿವಾರಕ ಈ ವೆಂಕಟರಮಣ. ತಿರುಪತಿ ತಿಮ್ಮಪ್ಪನ ದೇಗುಲ ಎಷ್ಟು ಪ್ರಸಿದ್ಧವೋ ಇಲ್ಲಿ ಸಿಗುವ ಲಡ್ಡು ಪ್ರಸಾದ ಅಂದ್ರೆ ಕೂಡ ಅಷ್ಟೇ ಪ್ರಸಿದ್ಧಿ. ಆದ್ರೆ ಅದೇ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಸೇರಿಸಲಾಗ್ತಾ ಇತ್ತು ಅನ್ನೋ ಸುದ್ದಿ ಭಕ್ತರನ್ನ ಕೆರಳಿ ಕೆಂಡವಾಗಿಸಿದೆ. ತಿಮ್ಮಪ್ಪನ ಭಕ್ತರು ಒಂದೆಡೆ ಆಘಾತಗೊಂಡಿದ್ರೆ ಮತ್ತೊಂದು ಕಡೆ ಅರ್ಚಕರು ಆಕ್ರೋಶಗೊಂಡಿದ್ದಾರೆ. ಇದನ್ನೆಲ್ಲ ಈಗ ಟಿಟಿಡಿ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಈಗ ತಿಮ್ಮಪ್ಪನ ದೇವಸ್ಥಾನ ಶುದ್ಧೀಕರಣ ಕಾರ್ಯ ನಡೆಸಿದೆ. ತಿರುಪತಿಯಲ್ಲಿ ತಿಮ್ಮಪ್ಪನ ದೇಗುಲ ಶುದ್ಧೀಕರಣ ನಡೆಸಲಾಗಿದ್ದು ಅಪವಿತ್ರತೆ ಕಳಂಕ ತೊಳೆಯೋದಕ್ಕೆ ಟಿಟಿಡಿ ದಿಟ್ಟ ನಡೆ ಇಟ್ಟಿದೆ. ಅನ್ನ ಪ್ರಸಾದ, ಲಡ್ಡು ತಯಾರಿಕೆ ಸ್ಥಳದಲ್ಲೂ ಸಂಪ್ರೋಕ್ಷಣೆ ಮಾಡಲಾಗಿದೆ. ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಒಳಗಡೆ ಶುದ್ಧೀಕರಣಕ್ಕಾಗಿ ಯಾಗ, ಹೋಮ ಅದೆಲ್ಲವನ್ನ ಮುಗಿಸಿ ಈಗ ಅರ್ಚಕರು ಹೊರಗಡೆ ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅರ್ಚಕರು ಹೊರಗಡೆ ಬರ್ತಾ ಇದ್ದಾರೆ. ಎಲ್ಲ ಯಾಗವನ್ನ ಮುಗಿಸಿ ಅರ್ಚಕರು ಹೊರಗಡೆ ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆ ಮೂಲಕ ಶುದ್ಧೀಕರಣದ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ ಆರಂಭ ಆದರೆ 10 ಗಂಟೆಗೆ ಮುಗಿದಿದೆ. ಈಗ 11 ಗಂಟೆ ಆಗಿದೆ. ಈಗ ಶುದ್ಧೀಕರಣದ ಎಲ್ಲ ಕಾರ್ಯವೂ ಕೂಡ ಸ್ಥಳ ಶುದ್ಧೀಕರಣ, ವಾಸ್ತು ಶುದ್ಧೀಕರಣ, ಹಾಗೆ ಲಡ್ಡು ತಯಾರಾಗುವಂಥ ಜಾಗದಲ್ಲೂ ಕೂಡ ಶುದ್ಧೀಕರಣವನ್ನೆಲ್ಲವನ್ನು ಮಾಡಲಾಗಿದೆ. ಗೋವಿನ ಗಂಜಲು ಸೇರಿದಂತೆ ತುಪ್ಪ ಹಾಗೆ ಎಲ್ಲವನ್ನು ಕೂಡ ಪಂಚಗವ್ಯವೆಲ್ಲವನ್ನು ಕೂಡ ಪ್ರೋಕ್ಷಣೆ ಮಾಡಿ ಈಗ ಅರ್ಚಕರು, ಆಗಮ ಶಾಸ್ತ್ರಜ್ಞರು ಸೇರಿದಂತೆ ಅರ್ಚಕರೆಲ್ಲರೂ ಕೂಡ ಹೊರಗಡೆ ಬಂದು ಪ್ರಾಂಗಣದಲ್ಲಿ ಶುದ್ಧೀಕರಣವನ್ನು ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಸಂಪ್ರೋಕ್ಷಣೆಗೂ ಮುನ್ನ ಶಾಂತಿ ಹೋಮ. ಇನ್ನು ದೇಗುಲದಲ್ಲಿ ಶುದ್ಧೀಕರಣ, ಸಂಪ್ರೋಕ್ಷಣೆಗೂ ಮುನ್ನ ಶಾಂತಿ ಹೋಮ ನಡೆಸಲಾಯಿತು. ಹೇಗಿತ್ತು ಶಾಂತಿ ಹೋಮ? ದೇವಾಲಯದ ಮುಖ್ಯ ಅರ್ಚಕರಿಂದ ಶಾಂತಿ ಹೋಮ. ಹಸಿವಿನ ತುಪ್ಪ ಬಳಸಿ ಹೋಮ ಮಾಡಿದ ಅರ್ಚಕರು. ಹೋಮ ನಡೆಯುವ ವೇಳೆ ಅರ್ಚಕರಿಂದ ಮಂತ್ರ ಜಪ. ದೇವಾಲಯಕ್ಕೆ ಆಗಿರೋ ಕಳಂಕ ದೂರಕ್ಕೆ ಮಂತ್ರ ಜಪ. ಹಸುವಿನ ಹಾಲು, ಗಂಜಲ, ತುಪ್ಪದಿಂದ ದೇವಾಲಯದ ಶುದ್ಧಿ. ಟಿಟಿಡಿ ಇಒ ಶ್ಯಾಮಲಾರಾವ್ ನೇತೃತ್ವದಲ್ಲಿ ಹೋಮ. ಬಂಗಾರಬಾವಿ ಯಾಗ ಶಾಲೆಯಲ್ಲಿ ಹೋಮ ಹವನ. ಆಗಮ ಶಾಸ್ತ್ರಜ್ಞರ ಸಲಹೆ ಮೇರೆಗೆ ಹೋಮ ಕಾರ್ಯ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಕಲಬೆರಕೆ ವಿವಾದ ದಿನೇ ಹೊಸ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಇದರ ಮಧ್ಯೆಯೂ ವೆಂಕಟೇಶ್ವರನ ದರ್ಶನಕ್ಕೆ ಅಪಾರ ಭಕ್ತ ಗಣ ಹರಿದು ಬರ್ತಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ. ಹಾಗಾದ್ರೆ ತಿರುಪತಿ ತಿಮ್ಮಪ್ಪನ ಶುದ್ಧೀಕರಣ ಕಾರ್ಯ ಹೇಗೆ ನಡೀತಾ ಇದೆ? ಲಡ್ಡು ಲಡಾಯಿ ಶುರುವಾದಾಗಿನಿಂದ ಅಲ್ಲೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಶುದ್ಧೀಕರಣ ಕಾರ್ಯದ ಬಗ್ಗೆಯೂ ಕೂಡ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರಲ್ಲಿ ಸಂಪೂರ್ಣವಾದಂತಹ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ತಿರುಪತಿ ತಿಮ್ಮಪ್ಪನ ಭಕ್ತರಲ್ಲಿ ಮೂಡಿರುವಂಥ ಆತಂಕ, ತಿರುಪತಿಯ ಲಡ್ಡುವಿನಲ್ಲಿ ಕಲಬೆರಕೆ ಆಗಿದೆ. ದನದ ಮಾಂಸದ ಕೊಬ್ಬು, ಹಂದಿಯ ಮಾಂಸದ ಕೊಬ್ಬು ಇವೆಲ್ಲವೂ ಕೂಡ ಕಲಬೆರಕೆ ಆಗಿದೆ ಅನ್ನುವ ವಿಚಾರ ಯಾವಾಗ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆಯಿತು, ತಿಮ್ಮಪ್ಪನ ಭಕ್ತರಲ್ಲಿ ಆತಂಕ ಮೂಡಿತ್ತು. ಹೀಗಾಗಿ ಆಂಧ್ರ ಪ್ರದೇಶದ ಸರ್ಕಾರದ ಒಂದಿಷ್ಟು ಸಲಹೆಯ ಮೇರೆಗೆ ಟಿಟಿಡಿಯ ನಿರ್ಧಾರದಂತೆ ಶುದ್ಧೀಕರಣದ ಕಾರ್ಯ ನಡೀತಾ ಇದೆ. ಶುದ್ಧೀಕರಣದ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಟಿಟಿಡಿಯ ಸಿಬ್ಬಂದಿಗಳನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ದೇವಸ್ಥಾನದ ಮುಂದಿರುವಂಥ ಈ ಕಂಬಿಗಳನ್ನು ಶುದ್ಧಿ ಮಾಡುವ ಮೂಲಕ
ಗರ್ಭಗುಡಿಯ ಒಳಗೆ ಮತ್ತು ಹೊರಗೆ ಶುದ್ಧಿ ಕಾರ್ಯವನ್ನು ಮಾಡ್ತಾ ಇರುವಂಥ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ರಿ. ನಿನ್ನೆಯಿಂದಲೂ ಕೂಡ ಶುದ್ಧೀಕರಣದ ಕಾರ್ಯ ಈ ಪ್ರಾಂಗಣದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಹೊರಗಡೆ ಇರುವಂಥ ಪ್ರಾಂಗಣದಲ್ಲಿ ಶುದ್ಧೀಕರಣದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ತಾಮ್ರದ ಕಂಬಿಗಳನ್ನು, ಹಿತ್ತಾಳೆಯ ಕಂಬಿಗಳನ್ನು ಒರೆಸುವ ಮೂಲಕ ಶುದ್ಧೀಕರಣದ ಕಾರ್ಯದಲ್ಲಿ ತೊಡಗಿರುವಂಥ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಗರ್ಭಗುಡಿಯ ಒಳಗಡೆಯ ಶುದ್ಧೀಕರಣವೂ ಕೂಡ ನಡೀತಾ ಇದೆ. ಹಾಗೆ ಸ್ಥಳ ಶುದ್ಧೀಕರಣವೂ ಸೇರಿದಂತೆ ವಾಸ್ತು ಶುದ್ಧಿಯೂ ಸೇರಿದಂತೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ದೇವಸ್ಥಾನದ ಒಳಗಡೆ ಬಂಗಾರ ಬಾವಿಯಲ್ಲಿ ನಡೀತಾ ಇದೆ. ಸದ್ಯಕ್ಕೆ ಶ್ರೀಮಠಕ್ಕೆ ಬರುವಂಥ ಶ್ರೀಪತಿಯ ಭಕ್ತರು ಆತಂಕದಲ್ಲಿದ್ದಾರೆ. ಆ ಆತಂಕವನ್ನು ದೂರ ಮಾಡೋದಕ್ಕೆ ಈಗ TTD ಆಡಳಿತ ಮಂಡಳಿ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದೆ. ಅದೇ ರೀತಿಯಾಗಿ ಆ ಶುದ್ಧೀಕರಣದ ಕಾರ್ಯ, ಯಾಗ ಸೇರಿದಂತೆ ಹೋಮಗಳ ಕೂಡಿಯಾಗಿ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡ, ತಿರುಮಲ. ಒಂದ್ ಕಡೆ ತಿರುಪತಿ ತಿಮ್ಮಪ್ಪನ ಶುದ್ಧೀಕರಣ ಕಾರ್ಯ ಕೂಡ ನಡೀತಾ ಇದೆ. ಜೊತೆಗೆ ಅಲ್ಲಿನ ಅರ್ಚಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಲಡ್ಡನ್ನ ಮಾತ್ರ ಸೇಲನ್ನ ಮಾಡಬಾರದು ಎನ್ನುವಂಥದ್ದು ಕೂಡ ಇಲ್ಲಿ ಇವರ ನಿಲುವಾಗಿರುವಂಥದ್ದು. ಜೊತೆಗೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಕೂಡ ಆ ಅರ್ಚಕರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಅರ್ಚಕರು ಏನ್ ಹೇಳಿದ್ದಾರೆ ನೀವೇ ಕೇಳಿ. ಒಂದು ಕಡೆಯಲ್ಲಿ ಶಾಂತಿ ಯಾಗಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಶ್ರೀ ಪೀಠದಲ್ಲಿ ಅಥವಾ ಶ್ರೀಪತಿಗೆ ವಿಶೇಷವಾದಂಥ ಶಾಂತಿ ಯಾಗದ ಜೊತೆಗೆ ಶ್ರೀಗಳು ಕೂಡ ಆಗಮಿಸ್ತಿರುವಂಥ ಆಗಮ ಶಾಸ್ತ್ರಜ್ಞ ಸುಮಾರು 3 ಶಾಸ್ತ್ರಜ್ಞರಿದ್ರೆ, ಇನ್ನು ಅರ್ಚಕರಾದಿಯಾಗಿ ಎಲ್ಲರೂ ಕೂಡ ಆಗಮಿಸ್ತಿದ್ದಾರೆ. ಕೈಸಾ ಚಲ್ ರहा ಸರ್ ಪೂಜಾ ಪೂರ स्वामी स्वामी शुद्धिकरण कार्य चल रहा, हो गया पूरा हो गया ಶುದ್ಧೀಕರಣ कर हो गया. ಎಸ್, ಈ ಸಮಯದಲ್ಲಿ ಮಾತನಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಶ್ರೀಗಳು ಮಾತನಾಡ್ತಾ ಇಲ್ಲ. ಸದ್ಯಕ್ಕೆ ಶುದ್ಧೀಕರಣದ ಯಾಗಗಳು ನಡೀತಾ ಇದೆ ದೇವಸ್ಥಾನದಲ್ಲಿ ಗರ್ಭಗುಡಿಯ ಒಳಗೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.